ತಾರಕಕ್ಕೇರ್ಬಿಟ್ಟಿದೆ ವಿಜಯೇಂದ್ರ ಮತ್ತು ಯತ್ನಾಳ್ ಅವರ ಫೈಟ್. ಬನ ಬಡಿದಾಟಕ್ಕೆ ಬೇಸತ್ತ ಬಿಜೆಪಿ ಜಿಲ್ಲಾಧ್ಯಕ್ಷರು ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಶಾಸಕ ರಾಮಮೂರ್ತಿ ಆಗ್ರಹಿಸಿದ್ದಾರೆ. ಯತ್ನಾಳ್ ಹೇಳಿಕೆಯಿಂದ ಗೊಂದಲ ಉಂಟಾಗಿದೆ. ಯತ್ನಾಳರನ್ನ ಉಚ್ಚಾಟನೆ ಮಾಡಬೇಕು ಪಕ್ಷದಿಂದ ಅಂತ ಅರುಣ್ ಪೂಜಾರ್ ಅವರು ಕೂಡ ಪಟ್ಟು ಹಿಡಿದಿದ್ದಾರೆ. ಹಾವೇರಿ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಅರುಣ್ ಪೂಜಾರ್. ಈ ಕ್ಷಣವೇ ಬಿಜೆಪಿ ಶಿಸ್ತು ಕ್ರಮ ಕೈಗೊಳ್ಳಬೇಕು ಯತ್ನಾಳ್ ಅವರ ವಿರುದ್ಧ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷರುಗಳ ಸಭೆ ನಡೆಸಿರುವಂಥದ್ದು ಒಂದು ಕಡೆ ಯತ್ನಾಳ್ ಅವರಿಗೆ ಹೈಕಮಾಂಡ್ನಿಂದ ನೋಟಿಸ್ ಕೊಟ್ಟಿರುವಂಥದ್ದು. ಇದರ ಬೆನ್ನಲ್ಲೇ ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಸಭೆಯಲ್ಲಿ ಒಂದಷ್ಟು ತೀರ್ಮಾನ ಆಗಿರುವಂಥದ್ದು. ಜಯನಗರ ಕ್ಷೇತ್ರ ಶಾಸಕರಾದಂಥ ರಾಮಮೂರ್ತಿ ನಮ್ಮ ಜೊತೆ ಇದ್ದಾರೆ. ಸರ್, ಸಭೆಯಲ್ಲಿ ಏನು ಪ್ರಮುಖ ಚರ್ಚೆ ಆಯಿತು ಮತ್ತು ಯತ್ನಾಳ್ ನಡೆ ಬಗ್ಗೆ ಸಂಬಂಧಪಟ್ಟ ಏನು ನೀವು ಮನವಿ ಮಾಡ್ತೀರಾ? ಇವಾಗ ಸುಮಾರು 21 ಜಿಲ್ಲಾಧ್ಯಕ್ಷರು ಇವತ್ತು ಸೇರಿದ್ವಿ. ಇದು ಯಾರೇ ಒಬ್ಬರು ಸೇರಿಸಿಲ್ಲ, ಇದು ನಾವೇ ಮಾತಾಡಿಕೊಂಡು ಈ ಥರ ಸೇರೋಣ ಅಂತ ಒಂದು ಪ್ಲ್ಯಾನ್ ಮಾಡಿ. ಯಾಕೆ ನಾಳೆ ಸಂಘಟನಾ ಪರವಾದ ಒಂದು ಕಾರ್ಯಕ್ರಮ ಇದೆ. ಯಾವ ಥರ ಸಂಘಟನೆ ಮಾಡಬೇಕು, ಇವತ್ತು ನಾವು ಆಕ್ಟಿವ್ ಮೆಂಬರ್ಶಿಪ್ ಏನು ಮಾಡಬೇಕು ಅಂತ ನಮ್ಮ ಜನರಲ್ ಸೆಕ್ರೆಟರಿ ಅವ್ರು ಬರ್ತಿದ್ದಾರೆ. ಆದರೆ ಆಕ್ಟಿವ್ ಮೆಂಬರ್ಶಿಪ್ ಮಾಡೋಕ್ಕೆ ಹೋದಾಗ ಕಾರ್ಯಕರ್ತರ ಏನಿದೆ ಅಂತಂದರೆ, ಯಾಕೆ ಹಿಂಗೆ ಆಗ್ತಾಯಿದೆ ಪಕ್ಷ, ನಾವು ಕೆಲಸ ಮಾಡೋಕ್ಕೆ ಎಲ್ಲ ಅವಮಾನ ಆಗೋ ಪರಿಸ್ಥಿತಿ. ಸಿಕ್ಕಿದ ಕಡೆ ಕೇಳ್ತಾರೆ, ಪಾರ್ಕಲ್ಲಿ ವಾಕಿಂಗ್ ಮಾಡ್ಬೇಕಾದ್ರೆ ಕೇಳ್ತಾರೆ, ಹೋಟ್ಲ್ ಕಾಫಿ ಕುಡಿಬೇಕಾದ್ರೆ ಕೇಳ್ತಾರೆ. ಈ ಪರಿಸ್ಥಿತಿ ಆಗಿದೆ. ಇದೆಲ್ಲ ನಾವು ಮಾಡಬೇಕು ಅಂದರೆ ಯತ್ನಾಳ್ ಹೇಳಿಕೆ ಗೊಂದಲ ಆಗಿರೋ ಹೇಳಿಕೆ ಗೊಂದಲ ಆಗ್ತಾಯಿದೆ. ಒಬ್ಬ ರಾಜ್ಯಾಧ್ಯಕ್ಷನಿಗೆ ಒಂದು ಬೆಲೆ ಇಲ್ಲ ಅಂದಮೇಲೆ ನಿಮಗೇನು ಬೆಲೆ ಅಂತ ಕೇಳುವಂಥ ಪರಿಸ್ಥಿತಿ ಆಗಿದೆ. ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಕೂತ್ಕೊಂಡು ಸಂಘಟನೆ ದೃಷ್ಟಿಯಿಂದ ಪಕ್ಷ ಮೊದಲು ಅಂತ ನಾವೆಲ್ಲ ಕೂಡ ಹೇಳಿದರು. ಜಿಲ್ಲಾಧ್ಯಕ್ಷನಾಗಿ ಹೇಳೋ ದೃಷ್ಟಿಯಿಂದ ದಯಮಾಡಿ ಕ್ರಮ ತಗೊಳ್ಳಿ, ಇಲ್ವಾ ಮತ್ತೆ ಸೇರಿಸಿ ನೀವು ಪಕ್ಷನ ಮುಂದಡಕ್ಕೆ ಅಂತ ಕೆಲಸವನ್ನು ಮಾಡಬೇಕು. ಇವತ್ತು ನಮ್ಮ ದೃಷ್ಟಿ ಇರೋದು ಕಾಂಗ್ರೆಸ್ದು ಎಷ್ಟು ಹಗರಣಗಳು ಮಾಡಿದೆ, ಎಷ್ಟು ಹೋರಾಟ ಮಾಡೋಕ್ಕೆ ನಾವು ಮಾಡ್ತಾ. ಇವತ್ತು ಸಭೆ ನಡೆದಿರುವಂಥದ್ದು ಅಂದರೆ ಸಂಘಟನೆ ಪಕ್ಷ ಪ್ರಧಾನ ಕಾರ್ಯದರ್ಶಿ ಜೊತೆ ಸಭೆ ಇರುವಂಥ ಪಕ್ಷದ ಕಚೇರಿ. ಈ ಬಗ್ಗೆ ಏನಾದರೂ ಕೂಡ ಬಗ್ಗೆ ನೀವು ಮನವಿ ಮಾಡ್ತೀರಾ? ಈ ಸಂಬಂಧಪಟ್ಟ 100ಕ್ಕೆ 100 ಎಲ್ಲ ಜಿಲ್ಲಾಧ್ಯಕ್ಷರುಗಳು ಸೇರಿಕೊಂಡು ಒಂದು ಮನವಿಯನ್ನು ಕೊಡ್ತೀವಿ. ಪಕ್ಷದ ದೃಷ್ಟಿಯಿಂದ BJP ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು ದೃಷ್ಟಿ ಆದರೆ ಇಲ್ಲ ಅವ್ರ ಮೇಲೆ ಕ್ರಮ ತಗೊತೀರಾ, ಇಲ್ಲ ಅಂದರೆ ಕೂರಿಸಿ ನೀವು ಎಲ್ಲರನ್ನೂ ಕೂರಿಸು, ಒಟ್ಟಿಗೆ ಒಂದು ಕೂರಿಸ್ಬಿಟ್ಟು ನೀವು ಮಾತಾಡೋಂದ್ರೆ ಮಾತಾಡಿ. ಸರ್, ಹಾವೇರಿ ಜಿಲ್ಲಾಧ್ಯಕ್ಷರು ಕೂಡ ಇರುವಂಥದ್ದು. ಸರ್, ಈಗ ಒಂದು ಏನು ಕ್ರಮ ಕೈಗೊಳ್ಳಬೇಕು ಅಥವಾ ಏನು ಅಂತ ಅನಿಸುತ್ತೆ, ಒಂದು ತೀರ್ಮಾನ ಮಾಡಬೇಕಂದ್ರೆ ಒಂದು ಶಾಶ್ವತ ಪರಿಹಾರ? ಸರ್, ನಮ್ಮದೇನಂತಂದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೇಡರ್ ಬೇಸ್ ಪಾರ್ಟಿ, ಶಿಸ್ತಿನ ಪಕ್ಷ ಅಂತ ನಾವೆಲ್ಲ ಹೇಳ್ತೇವೆ. ಭಾಷಣ ಮಾಡಬೇಕು, ಕಾರ್ಯಕರ್ತರಿಂದ ಬೆಳೆ ಬಂದಿರುತ್ತೆ ಪಾರ್ಟಿ. ಇವತ್ತಿಂಥ ನಾಯಕರು ಒಬ್ಬ ರಾಜ್ಯಾಧ್ಯಕ್ಷರಿಗೆ ಭಾಳ ಹಗುರವಾಗಿ ಮಾತನಾಡೋದ್ರಿಂದ ಪಕ್ಷಕ್ಕೆ ಗೌರವ ಕೊಡೋದನ್ನು ಪಾರ್ಟಿಗೆ ಇಟ್ಕೋಬೇಕು. ಪಾರ್ಟಿನೇ ಬೈತಾರೆ, ಪಾರ್ಟಿ ಅಧ್ಯಕ್ಷರನ್ನೇ ಬೈತಾರೆ. ಇವತ್ತು ಮಾಜಿ ಮುಖ್ಯಮಂತ್ರಿಗಳು ಬಾಯಿ ಸಿಕ್ಕಂಗೆ ಮಾತಾಡ್ತಾರೆ. ಏನು ಇವರು ಒಬ್ಬರನ್ನ ಈ ರಾಜ್ಯದಲ್ಲಿ, ಬೇರೆ ಯಾರೂ ಇಲ್ಲ ಲಕ್ಷಾಂತರ ಕೋಟ್ಯಾಂತರ ಜನ ಕಟ್ಟಿರ್ತಂಥ ಪಾರ್ಟಿ ಸರ್. ಯಡಿಯೂರಪ್ಪ ಸಾಹೇಬರು ಇವತ್ತು ಒಬ್ಬರೇ ಈ ರಾಜ್ಯದಲ್ಲಿ ಇವತ್ತು ಪಾರ್ಟಿ ಕಟ್ಟಿ ಅನಂತಕುಮಾರ್ ಅಂತ ನಾಯಕರು ಅವರು ಕೂಡ ಒಂದು ಕಡೆ ಹೋಗ್ತಾ ಇರುವಂಥದ್ದು, ಈ ರೀತಿ ಒಂದು ಗುಂಪು ಹೋಗ್ತಾ ಇರುವಂಥದ್ದು, ನೀವೆಲ್ಲ ಗೊಂದಲ ಆಗ್ತಾ ಇಲ್ವಾ? ಇಲ್ಲ, ನಾವು ಮೊನ್ನೆ ಕೂಡುಮಲೆ ದೇವಸ್ಥಾನ ಮತ್ತು ಮೈಸೂರಿಗೆ ಹೋಗಿದ್ದು. ನಾವೆಲ್ಲ ಮಾಜಿ ಶಾಸಕರು ಭಾಳ ದಿವಸ ಆಗಿತ್ತು, 1.5 ವರ್ಷದಿಂದ ಸೇರಿದ್ದಿಲ್ಲ, ಸೇರಿದ್ದೀವಿ. ಈಗ ದಾವಣಗೆರೆಯಲ್ಲಿ 10ನೇ ತಾರೀಕು ಸೇರ್ತಾ ಇದ್ದೀವಿ. ನಾವೆಲ್ಲ ಸೇರಿ ಸಂಘಟನೆ ಮಾಡಬೇಕು. ಮುಂದಿನ ಬಾರಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರಬೇಕು ನಮ್ಮ ಉದ್ದೇಶ ಸರ್. ಏನಾಗ್ತದೆ ಬಗ್ಗೆ ಮನವಿ ಮಾಡ್ತೀರಿ? ಇವನ್ನ ನಾಳೆ ಮನವಿ ಮಾಡ್ತೀವಿ. ಇದನ್ನು ನಾವಂತೂ ಕ್ಲಿಯರ್ ಇದ್ದೇವೆ ಸರ್. ನೀವು ಈ ಸಮಸ್ಯೆ ಬಗೆಹರಿಸ್ಬೇಕು ಸರ್. ಬಗೆಹರಿಸಲಿಲ್ಲ ಅಂದರೆ ನಾವೇನು ಕೆಲಸ ಮಾಡಲ್ಲ ಅಂತ ಇದು ಕ್ಲಿಯರ್ ಸರ್. ಇದು ಯಾಕಂದ್ರೆ ಏನಾಗುತ್ತೆ ಅಂದರೆ, ನಾವು ಹಳ್ಳಿಗೆ ಹೋದಾಗ ಫಸ್ಟ್ ನೀವು ಸರಿ ಮಾಡ್ಕೊಂಬೋಗ್ರಿ ಅಂತ ನಮಗೆ ಬೈತಾರೆ. ಗೊಂದಲ ಇದೆ, ಆ ಗೊಂದಲವನ್ನು ಬಗೆಹರಿಸ್ಬೇಕಂತಂದೇಳಿ ರಾಷ್ಟ್ರೀಯ ನಾಯಕರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಗೊಂದಲ ಬಗೆಹರಿಸಿದ್ರೆ ಪಕ್ಷ ಸಂಘಟನೆ ಕಷ್ಟ ಆಗುತ್ತೆ ಅಂತ ಹೇಳ್ತೀರಾ? ಕಷ್ಟ ಆಗುತ್ತೆ ಸರ್, 100ಕ್ಕೆ 100 ಕಷ್ಟ ಆಗುತ್ತೆ. ಇವತ್ತು ವಿಜಯಣ್ಣ ಇಂಥದ್ರ ನಡುವೆ ಇದರೆಲ್ಲ ನಡುವೆ ವಿಜಯಣ್ಣ ಇವತ್ತು 1 ವರ್ಷ ಅವರು ಅಧ್ಯಕ್ಷರಾದ್ಮೇಲೆ ಇವತ್ತು 17 ಸೀಟ್ ಬಂದು ತಾಲೂಕು ಪಂಚಾಯಿತಿ ಚುನಾವಣೆಗಳು, ಸ್ಥಳೀಯ ಚುನಾವಣೆ ನಡೆಸೋಕೆ ಕಷ್ಟ ಆಗುತ್ತೆ ಇದೇ ಗೊಂದಲ ಆದರೆ. ಸರ್, ಖಂಡಿತವಾಗಿ ಯಾರು ಕೂಡ ಚುನಾವಣೆ ನಿಲ್ಲಕ್ಕೆ ಮುಂದೆ ಬರೋಲ್ಲ ನಮ್ಮ ಪಾರ್ಟಿಯಿಂದ. ಈ ಥರ ಆದರೆ ನಿಮ್ಮಲ್ಲೇ ಸರಿ ಇಲ್ಲ ಸರ್. ವೋಟರ್ಸ್ ಹೋಗ್ತಾರೆ ಸರ್, ವೋಟರ್ಸ್ ನಮ್ಮ ಬಿಟ್ಟು ಹೋಗ್ತಾರೆ. ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಬರ್ತಾ ಇದಾರಲ್ವಾ, ಏನು ಕರೆಕ್ಟಾಗಿ ಏನಂತ ಮನವಿ ಮಾಡ್ತಾರೆ, ಏನು ನೀವು ಆಗ್ರಹ? ಸರ್, ಇವತ್ತು ಏನು ಕೆಲವು ವ್ಯಕ್ತಿಗಳಿಂದ ನಡೀತಕ್ಕಂಥ ಈ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಬೆಳವಣಿಗೆಯನ್ನು ನಾಳೆ ಸವಿಸ್ತಾರವಾಗಿ ನಾವು ಹೇಳ್ತೀವಿ ಸರ್. ಮುಚ್ಚಿಟ್ಟು ಮಾತಾಡಿದರೆ ಏನೂ ಆಗಲ್ಲ. ಇದ್ದದ್ದನ್ನು ಕ್ಲಿಯರಾಗಿ ಹೇಳ್ಬೇಕು. ನಾವು ಹೇಳ್ತೀವಿ ಏನೇನು ನಡೀತಾಯಿದೆ, ಏನೇನಾಗಿದೆ ಅಂತ ಅದನ್ನು ಹೇಳ್ತೇವೆ. ದಯಮಾಡಿ ಇದನ್ನು ಸರಿಪಡಿಸ್ಬೇಕು. ಸರಿಪಡಿಸಲಿಲ್ಲ ಅಂದರೆ ನಾವೇನೋ ಕೆಲಸ ಮಾಡಲ್ಲ ಅಂತ ನಾವೆಲ್ಲ ಜಿಲ್ಲಾಧ್ಯಕ್ಷ ಒಂದು ನಿರ್ಣಯ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದು ಜಿಲ್ಲಾಧ್ಯಕ್ಷರ ಮನವಿ ಜೊತೆಗೆ ಒಂದು ಹೇಳ್ತಾ ಇರುವಂಥದ್ದು, ಇಂದು ಬರುವಂತಹ ಏನು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಜೊತೆಗೆ ಮನವಿ ಮಾಡ್ತೀವಿ, ಒಂದು ವೇಳೆ ಕ್ರಮ ಕೈಗೊಳ್ಳಿಲ್ಲ ಅಥವಾ ಪರಿಹಾರ ಕಂಡುಕೊಂಡ್ರೆ ಕೆಲಸ ಮಾಡೋದಿಲ್ಲ ಅಂತ ಹೇಳೋ ಮೂಲಕ ಒಂದು ಸಂದೇಶನ ರವಾನೆ ಮಾಡೋದಕ್ಕೆ ತೀರ್ಮಾನ ಮಾಡಿದಂಥ ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ ಜನರಲ್ ಬಿಟ್ಟು. ತಾರಕಕ್ಕೇರ್ಬಿಟ್ಟಿದೆ ವಿಜಯೇಂದ್ರ ಮತ್ತು ಯತ್ನಾಳ್ ಅವರ ಫೈಟ್. ಬನ ಬಡಿದಾಟಕ್ಕೆ ಬೇಸತ್ತ ಬಿಜೆಪಿ ಜಿಲ್ಲಾಧ್ಯಕ್ಷರು ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಶಾಸಕ ರಾಮಮೂರ್ತಿ ಆಗ್ರಹಿಸಿದ್ದಾರೆ. ಯತ್ನಾಳ್ ಹೇಳಿಕೆಯಿಂದ ಗೊಂದಲ ಉಂಟಾಗಿದೆ.
ಯತ್ನಾಳರನ್ನ ಉಚ್ಚಾಟನೆ ಮಾಡಬೇಕು ಪಕ್ಷದಿಂದ ಅಂತ ಅರುಣ್ ಪೂಜಾರ್ ಅವರು ಕೂಡ ಪಟ್ಟು ಹಿಡಿದಿದ್ದಾರೆ. ಹಾವೇರಿ ಜಿಲ್ಲಾಧ್ಯಕ್ಷರಾಗಿದ್ದಾರೆ ಅರುಣ್ ಪೂಜಾರ್. ಈ ಕ್ಷಣವೇ ಬಿಜೆಪಿ ಶಿಸ್ತು ಕ್ರಮ ಕೈಗೊಳ್ಳಬೇಕು ಯತ್ನಾಳ್ ಅವರ ವಿರುದ್ಧ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷರುಗಳ ಸಭೆ ನಡೆಸಿರುವಂಥದ್ದು ಒಂದು ಕಡೆ ಯತ್ನಾಳ್ ಅವರಿಗೆ ಹೈಕಮಾಂಡ್ನಿಂದ ನೋಟಿಸ್ ಕೊಟ್ಟಿರುವಂಥದ್ದು. ಇದರ ಬೆನ್ನಲ್ಲೇ ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಸಭೆಯಲ್ಲಿ ಒಂದಷ್ಟು ತೀರ್ಮಾನ ಆಗಿರುವಂಥದ್ದು. ಜಯನಗರ ಕ್ಷೇತ್ರ ಶಾಸಕರಾದಂಥ ರಾಮಮೂರ್ತಿ ನಮ್ಮ ಜೊತೆ ಇದ್ದಾರೆ. ಸರ್, ಸಭೆಯಲ್ಲಿ ಏನು ಪ್ರಮುಖ ಚರ್ಚೆ ಆಯಿತು ಮತ್ತು ಯತ್ನಾಳ್ ನಡೆ ಬಗ್ಗೆ ಸಂಬಂಧಪಟ್ಟ ಏನು ನೀವು ಮನವಿ ಮಾಡ್ತೀರಾ? ಇವಾಗ ಸುಮಾರು 21 ಜಿಲ್ಲಾಧ್ಯಕ್ಷರು ಇವತ್ತು ಸೇರಿದ್ವಿ. ಇದು ಯಾರೇ ಒಬ್ಬರು ಸೇರಿಸಿಲ್ಲ, ಇದು ನಾವೇ ಮಾತಾಡಿಕೊಂಡು ಈ ಥರ ಸೇರೋಣ ಅಂತ ಒಂದು ಪ್ಲ್ಯಾನ್ ಮಾಡಿ. ಯಾಕೆ ನಾಳೆ ಸಂಘಟನಾ ಪರವಾದ ಒಂದು ಕಾರ್ಯಕ್ರಮ ಇದೆ. ಯಾವ ಥರ ಸಂಘಟನೆ ಮಾಡಬೇಕು, ಇವತ್ತು ನಾವು ಆಕ್ಟಿವ್ ಮೆಂಬರ್ಶಿಪ್ ಏನು ಮಾಡಬೇಕು ಅಂತ ನಮ್ಮ ಜನರಲ್ ಸೆಕ್ರೆಟರಿ ಅವ್ರು ಬರ್ತಿದ್ದಾರೆ. ಆದರೆ ಆಕ್ಟಿವ್ ಮೆಂಬರ್ಶಿಪ್ ಮಾಡೋಕ್ಕೆ ಹೋದಾಗ ಕಾರ್ಯಕರ್ತರ ಏನಿದೆ ಅಂತಂದರೆ, ಯಾಕೆ ಹಿಂಗೆ ಆಗ್ತಾಯಿದೆ ಪಕ್ಷ, ನಾವು ಕೆಲಸ ಮಾಡೋಕ್ಕೆ ಎಲ್ಲ ಅವಮಾನ ಆಗೋ ಪರಿಸ್ಥಿತಿ. ಸಿಕ್ಕಿದ ಕಡೆ ಕೇಳ್ತಾರೆ, ಪಾರ್ಕಲ್ಲಿ ವಾಕಿಂಗ್ ಮಾಡ್ಬೇಕಾದ್ರೆ ಕೇಳ್ತಾರೆ, ಹೋಟ್ಲ್ ಕಾಫಿ ಕುಡಿಬೇಕಾದ್ರೆ ಕೇಳ್ತಾರೆ. ಈ ಪರಿಸ್ಥಿತಿ ಆಗಿದೆ. ಇದೆಲ್ಲ ನಾವು ಮಾಡಬೇಕು ಅಂದರೆ ಯತ್ನಾಳ್ ಹೇಳಿಕೆ ಗೊಂದಲಾಗಿರೋ ಹೇಳಿಕೆ ಗೊಂದಲ ಆಗ್ತಾಯಿದೆ. ಈ ಒಬ್ಬ ರಾಜ್ಯಾಧ್ಯಕ್ಷನಿಗೆ ಒಂದು ಬೆಲೆ ಇಲ್ಲ ಅಂದಮೇಲೆ ನಿಮಗೇನು ಬೆಲೆ ಅಂತ ಕೇಳುವಂಥ ಪರಿಸ್ಥಿತಿ ಆಗಿದೆ. ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಕೂತ್ಕೊಂಡು ಸಂಘಟನೆ ದೃಷ್ಟಿಯಿಂದ ಪಕ್ಷ ಮೊದಲು ಅಂತ ನಾವೆಲ್ಲ ಕೂಡ ಹೇಳಿದವರು ಜಿಲ್ಲಾಧ್ಯಕ್ಷನಾಗಿ ಹೇಳೋ ದೃಷ್ಟಿಯಿಂದ ದಯಮಾಡಿ ಕ್ರಮ ತಗೊಳ್ಳಿ, ಇಲ್ವಾ ಮತ್ತೆ ಸೇರಿಸಿ ನೀವು ಪಕ್ಷನ ಮುಂದಡಕ್ಕೆ ಅಂತ ಕೆಲಸವನ್ನು ಮಾಡಬೇಕು. ಇವತ್ತು ನಮ್ಮ ದೃಷ್ಟಿ ಇರೋದು ಕಾಂಗ್ರೆಸ್ದು ಎಷ್ಟು ಹಗರಣಗಳು ಮಾಡಿದೆ, ಎಷ್ಟು ಹೋರಾಟ ಮಾಡೋಕ್ಕೆ ನಾವು ಮಾಡ್ತಾ. ಇವತ್ತು ಸಭೆ ನಡೆದಿರುವಂಥದ್ದು ಅಂದರೆ ಸಂಘಟನೆ ಪಕ್ಷ ಪ್ರಧಾನ ಕಾರ್ಯದರ್ಶಿ ಜೊತೆ ಸಭೆ ಇರುವಂಥ ಪಕ್ಷದ ಕಚೇರಿ. ಈ ಬಗ್ಗೆ ಏನಾದರೂ ಕೂಡ ಬಗ್ಗೆ ನೀವು ಮನವಿ ಮಾಡ್ತೀರಾ? ಈ ಸಂಬಂಧಪಟ್ಟ 100ಕ್ಕೆ 100 ಎಲ್ಲ ಜಿಲ್ಲಾಧ್ಯಕ್ಷರುಗಳು ಸೇರಿಕೊಂಡು ಒಂದು ಮನವಿಯನ್ನು ಕೊಡ್ತೀವಿ. ಪಕ್ಷದ ದೃಷ್ಟಿಯಿಂದ BJP ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು ದೃಷ್ಟಿ ಆದರೆ ಇಲ್ಲ ಅವ್ರ ಮೇಲೆ ಕ್ರಮ ತಗೊತೀರಾ, ಇಲ್ಲ ಅಂದರೆ ಕೂರಿಸಿ ನೀವು ಎಲ್ಲರನ್ನೂ ಕೂರಿಸು, ಒಟ್ಟಿಗೆ ಒಂದು ಕೂರಿಸ್ಬಿಟ್ಟು ನೀವು ಮಾತಾಡೋಂದ್ರೆ ಮಾತಾಡಿ. ಸರ್, ಹಾವೇರಿ ಜಿಲ್ಲಾಧ್ಯಕ್ಷರು ಕೂಡ ಇರುವಂಥದ್ದು. ಸರ್, ಈಗ ಒಂದು ಏನು ಕ್ರಮ ಕೈಗೊಳ್ಳಬೇಕು ಅಥವಾ ಏನು ಅಂತ ಅನ್ಸುತ್ತೆ, ಒಂದು ತೀರ್ಮಾನ ಮಾಡಬೇಕಂದ್ರೆ ಒಂದು ಶಾಶ್ವತ ಪರಿಹಾರ? ಸರ್, ನಮ್ಮದೇನಂತಂದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೇಡರ್ ಬೇಸ್ ಪಾರ್ಟಿ, ಶಿಸ್ತಿನ ಪಕ್ಷ ಅಂತ ನಾವೆಲ್ಲ ಹೇಳ್ತೇವೆ. ಭಾಷಣ ಮಾಡಬೇಕು, ಕಾರ್ಯಕರ್ತರಿಂದ ಬೆಳೆದು ಬಂದಿರುತ್ತೆ ಪಾರ್ಟಿ. ಇವತ್ತಿಂಥ ನಾಯಕರು ಒಬ್ಬ ರಾಜ್ಯಾಧ್ಯಕ್ಷರಿಗೆ ಭಾಳ ಹಗುರವಾಗಿ ಮಾತನಾಡೋದ್ರಿಂದ ಪಕ್ಷಕ್ಕೆ ಗೌರವ ಕೊಡೋದನ್ನು ಪಾರ್ಟಿಗೆ ಇಟ್ಕೋಬೇಕು. ಪಾರ್ಟಿನೇ ಬೈತಾರೆ, ಪಾರ್ಟಿ ಅಧ್ಯಕ್ಷರನ್ನೇ ಬೈತಾರೆ. ಇವತ್ತು ಮಾಜಿ ಮುಖ್ಯಮಂತ್ರಿಗಳು ಬಾಯಿ ಸಿಕ್ಕಂಗೆ ಮಾತಾಡ್ತಾರೆ. ಏನು ಇವರು ಒಬ್ಬರನ್ನ ಈ ರಾಜ್ಯದಲ್ಲಿ, ಬೇರೆ ಯಾರೂ ಇಲ್ಲ ಲಕ್ಷಾಂತರ ಕೋಟ್ಯಾಂತರ ಜನ ಕಟ್ಟಿರ್ತಂಥ ಪಾರ್ಟಿ ಸರ್. ಯಡಿಯೂರಪ್ಪ ಸಾಹೇಬರು ಇವತ್ತು ಒಬ್ಬರೇ ಈ ರಾಜ್ಯದಲ್ಲಿ ಇವತ್ತು ಪಾರ್ಟಿ ಕಟ್ಟಿ ಅನಂತಕುಮಾರ್ ಅಂತ ನಾಯಕರು, ರೇಣುಕಾಚಾರ್ಯ ಅವರು ಕೂಡ ಒಂದು ಕಡೆ ಹೋಗ್ತಾ ಇರುವಂಥದ್ದು, ಈ ರೀತಿ ಒಂದು ಗುಂಪು ಹೋಗ್ತಾ ಇರುವಂಥದ್ದು, ನೀವೆಲ್ಲ ಗೊಂದಲಾಗ್ತಾ ಇಲ್ವಾ? ಇಲ್ಲ, ನಾವು ಮೊನ್ನೆ ಕೂಡುಮಲೆ ದೇವಸ್ಥಾನ ಮತ್ತು ಮೈಸೂರಿಗೆ ಹೋಗಿದ್ದು. ನಾವೆಲ್ಲ ಮಾಜಿ ಶಾಸಕರು ಭಾಳ ದಿವಸ ಆಗಿತ್ತು, 1.5 ವರ್ಷದಿಂದ ಸೇರಿದ್ದಿಲ್ಲ, ಸೇರಿದ್ದೀವಿ. ಈಗ ದಾವಣಗೆರೆಯಲ್ಲಿ 10ನೇ ತಾರೀಕು ಸೇರ್ತಾ ಇದ್ದೀವಿ. ನಾವೆಲ್ಲ ಸೇರಿ ಸಂಘಟನೆ ಮಾಡಬೇಕು. ಮುಂದಿನ ಬಾರಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರಬೇಕು ನಮ್ಮ ಉದ್ದೇಶ ಸರ್. ಏನಾಗ್ತದೆ ಬಗ್ಗೆ ಮನವಿ ಮಾಡ್ತೀರಿ? ನಾಳೆ ಮನವಿ ಮಾಡ್ತೀವಿ. ಇದನ್ನು ನಾವಂತೂ ಕ್ಲಿಯರ್ ಇದ್ದೇವೆ ಸರ್. ನೀವು ಈ ಸಮಸ್ಯೆ ಬಗೆಹರಿಸ್ಬೇಕು ಸರ್. ಬಗೆಹರಿಸಲಿಲ್ಲ ಅಂದರೆ ನಾವೇನು ಕೆಲಸ ಮಾಡಲ್ಲ ಅಂತ ಇದು ಕ್ಲಿಯರ್ ಸರ್. ಇದು ಯಾಕಂದ್ರೆ ಏನಾಗುತ್ತೆ ಅಂದರೆ, ನಾವು ಹಳ್ಳಿಗೆ ಹೋದಾಗ ಫಸ್ಟ್ ನೀವು ಸರಿ ಮಾಡ್ಕೊಂಬೋಗ್ರಿ ಅಂತ ನಮಗೆ ಬೈತಾರೆ. ಗೊಂದಲ ಇದೆ, ಆ ಗೊಂದಲವನ್ನು ಬಗೆಹರಿಸ್ಬೇಕಂತಂದೇಳಿ ರಾಷ್ಟ್ರೀಯ ನಾಯಕರಲ್ಲಿ ಮನವಿ ಮಾಡ್ತಾಯಿದ್ದೇವೆ. ಗೊಂದಲ ಬಗೆಹರಿಸಿದ್ರೆ ಪಕ್ಷ ಸಂಘಟನೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಕಷ್ಟ ಆಗುತ್ತೆ ಸರ್, 100ಕ್ಕೆ 100 ಕಷ್ಟ ಆಗುತ್ತೆ. ಇವತ್ತು ವಿಜಯಣ್ಣ ಇಂಥದ್ರ ನಡುವೆ ಇದರೆಲ್ಲ ನಡುವೆ ವಿಜಯಣ್ಣ ಇವತ್ತು 1 ವರ್ಷ ಅವರು ಅಧ್ಯಕ್ಷರಾದಮೇಲೆ ಇವತ್ತು 17 ಸೀಟ್ ಬಂದು ತಾಲೂಕು ಪಂಚಾಯಿತಿ ಚುನಾವಣೆಗಳು, ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸೋಕೆ ಕಷ್ಟ ಆಗುತ್ತೆ ಇದೇ ಗೊಂದಲ ಆದರೆ. ಸರ್, ಖಂಡಿತವಾಗಿ ಯಾರು ಕೂಡ ಚುನಾವಣೆ ನಿಲ್ಲಕ್ಕೆ ಮುಂದೆ ಬರೋಲ್ಲ ನಮ್ಮ ಪಾರ್ಟಿಯಿಂದ. ಈ ಥರ ಆದರೆ ನಿಮ್ಮಲ್ಲೇ ಸರಿ ಇಲ್ಲ ಸರ್. ವೋಟರ್ಸ್ ಹೋಗ್ತಾರೆ ಸರ್, ವೋಟರ್ಸ್ ನಮ್ಮ ಬಿಟ್ಟು ಹೋಗ್ತಾರೆ. ಈ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಬರ್ತಾ ಇದಾರಲ್ವಾ, ಏನು ಕರೆಕ್ಟಾಗಿ ಏನಂತ ಮನವಿ ಮಾಡ್ತಾರೆ, ಏನು ನೀವು ಆಗ್ರಹ? ಸರ್, ಇವತ್ತು ಏನು ಕೆಲವು ವ್ಯಕ್ತಿಗಳಿಂದ ನಡೀತಕ್ಕಂಥ ಈ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಬೆಳವಣಿಗೆಯನ್ನು ನಾಳೆ ಸವಿಸ್ತಾರವಾಗಿ ನಾವು ಹೇಳ್ತೀವಿ ಸರ್. ಮುಚ್ಚಿಟ್ಟು ಮಾತಾಡಿದರೆ ಏನೂ ಆಗಲ್ಲ. ಇದ್ದದ್ದನ್ನು ಕ್ಲಿಯರಾಗಿ ಹೇಳ್ಬೇಕು. ನಾವು ಹೇಳ್ತೀವಿ ಏನೇನು ನಡೀತಾಯಿದೆ, ಏನೇನಾಗಿದೆ ಅಂತ ಅದನ್ನು ಹೇಳ್ತೇವೆ. ದಯಮಾಡಿ ಇದನ್ನು ಸರಿಪಡಿಸ್ಬೇಕು. ಸರಿಪಡಿಸಲಿಲ್ಲ ಅಂದರೆ ನಾವೇನೋ ಕೆಲಸ ಮಾಡಲ್ಲ ಅಂತ ನಾವೆಲ್ಲ ಜಿಲ್ಲಾಧ್ಯಕ್ಷ ಒಂದು ನಿರ್ಣಯ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಇದು ಜಿಲ್ಲಾಧ್ಯಕ್ಷರ ಮನವಿ ಜೊತೆಗೆ ಒಂದು ಹೇಳ್ತಾ ಇರುವಂಥದ್ದು, ಇಂದು ಬರುವಂತಹ ಏನು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಜೊತೆಗೆ ಮನವಿ ಮಾಡ್ತೀವಿ, ಒಂದು ವೇಳೆ ಕ್ರಮ ಕೈಗೊಳ್ಳಿಲ್ಲ ಅಥವಾ ಪರಿಹಾರ ಕಂಡುಕೊಂಡ್ರೆ ಕೆಲಸ ಮಾಡೋದಿಲ್ಲ ಅಂತ ಹೇಳೋ ಮೂಲಕ ಒಂದು ಸಂದೇಶನ ರವಾನೆ ಮಾಡೋದಕ್ಕೆ ತೀರ್ಮಾನ ಮಾಡಿದಂಥ ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ ಜನರಲ್ ರಿಪಬ್ಲಿಕ್ ಬೆಂಗಳೂರು.